ಯಾವಾಗಲೂ ಊಟದ ಜೊತೆ ಪಲ್ಯ ಮಾಡಿ ಬೇಸರ ಆಗಿದ್ದರೆ ಈ ಥರ ಒಂದು ಪತ್ರೊಡೆ ರೆಸಿಪಿನ ಟ್ರೈ ಮಾಡಿ ನೋಡಿ. ಕ್ಯಾಬೇಜ್ ಪತ್ರೊಡೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/2 ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಕಾಲ. ಅದನ್ನು ಇವಾಗ ಗ್ರೈಂಡ್ ಮಾಡ್ತಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ, ಹಾಗೆ 2 ದೊಡ್ಡ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಹುಣಸೆ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಟೊಮೆಟೊ ಯೂಸ್ ಮಾಡಲಿಲ್ಲ. ಇಲ್ಲಿ ನೋಡಿ ಕ್ಯಾಬೇಜನ್ನು ಕಟ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿದಂಥ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಾನು ಈ ಥರ ಗ್ರೈಂಡ್ ಮಾಡಿದ್ದೀನಿ, ಜಾಸ್ತಿ ನೀರನ್ನು ಹಾಕಲಿಲ್ಲ, ತರ್ತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊಳ್ತಿದ್ದೀನಿ. ಈ ಕಾಳುಗಳೆಲ್ಲ ಪತ್ರೊಡೆಯಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾರ್ನ್ಫ್ಲವರನ್ನು ಹಾಕಿದ್ದೀನಿ ಗರಿಗರಿ ಆಗಲಿಕ್ಕೆ. ಇವಾಗ ಬೈಂಡಿಂಗಿಗೆ ಅಂತ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಿಟ್ಟನ್ನು ಕಲಸಿ ನೋಡಿ, ಮತ್ತು ಬೇಕಂದರೆ ನೀವು ಹಾಕೋಬೋದು. ನೋಡಿ ನಾನು ಹಿಟ್ಟನ್ನು ಕಲಸಿದ್ದೀನಿ. ನನಗೆ ಈ ಥರ ಮುದ್ದೆ ಆಕಾರದಲ್ಲಿ ಆದರೆ, ಈ ಥರ ಮುದ್ದೆ ಆಗ್ತಿದೆಯಲ್ಲ, ಹೀಗಾದರೆ ನಂಗೆ ಪತ್ರೊಡೆ ಮಾಡ್ಕೊಳ್ಳಿಕ್ಕೆ ಸರಿ ಆಗುತ್ತೆ. ಈ ಥರ ಹಿಟ್ಟನ್ನು ಹಾಕಿ ಕೂಡ ಜಾಸ್ತಿ ಹೊತ್ತು ಬಿಟ್ಟರೆ ನೀರು ಬಿಟ್ಟುಬಿಡುತ್ತೆ, ನಿಮ್ಮ ಪತ್ರೊಡೆ ಮಾಡಲಿಕ್ಕೆ ಆಗೋದಿಲ್ಲ ಅವಾಗ. ನೋಡಿ ಕಾವಲಿ ಕಾದಿದೆ. ಇವಾಗ ನಾನು ಒಂದೊಂದೇ ಉಂಡೆ ಆಕಾರದಲ್ಲಿ ಮಾಡಿ ಫಸ್ಟ್ ಇಲ್ಲಿಟ್ಟು ನಂತರ ನೀರಿನ ಥರ ಈ ಥರ ತಟ್ತಿದ್ದೀನಿ. ಎಷ್ಟು ತೆಳ್ಳಬೇಕೋ ಅಷ್ಟು ತೆಳ್ಳಗೆ ನೀವು ಪತ್ರೊಡೆನ ತಟ್ಕೊಳ್ಳಿ. ನೀವು ತಾಳಿಪಟ್ಟು ಮಾಡ್ತೀರಲ್ಲ ಅದೇ ಥರ. ನೋಡಿ ಜಾಸ್ತಿ ಎಣ್ಣೆ ಇಲ್ಲದೆ ಕ್ರಿಸ್ಪಿಯಾಗಿ ಊಟದ ಜೊತೆ ಸೈಡ್ ಡಿಶ್ ಆಗಿ ಪತ್ರೊಡೆ ರೆಡಿಯಾಗಿದೆ. ಈ ಥರ ನೀವು ಸಂಜೆ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದು. ಮಕ್ಕಳು ಯಾವಾಗಲೂ ತರಕಾರಿ ತಿನ್ನಲಿಕ್ಕೆ ಹಠ ಮಾಡಿದಾಗ ಈ ಥರ ಒಂದು ರೆಸಿಪಿ ಮಾಡಿದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವು ನನ್ನ ರೆಸಿಪಿನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡುವಂಥ ಹೊಸ ಹೊಸ ರೆಸಿಪೀಸ್ಗಳು ನಿಮಗೆ ಬರುತ್ತೆ. ಥ್ಯಾಂಕ್ ಯು.